ನಿಮ್ಮದೇ ಆದಂಥ ಒಂದು ಹೊಸ ಪಕ್ಷವನ್ನು ಕಟ್ಕೊಂಡು ರಾಜಕೀಯಕ್ಕೆ ಬರೋದಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಿದ್ದೀರಾ. ಮೊದಲನೇದಾಗಿ ನಿಮಗೆ ರಾಜಕೀಯಕ್ಕೆ ಎಂಟ್ರಿ ಆಗಬೇಕು ಅಂತ ಅನಿಸಿದ್ದು ಯಾವಾಗಿಂದ? ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ ನಾನು ಈ ಕಾನ್ಸೆಪ್ಟ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ, ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದೆ, ಈ ಥರ ಎಲ್ಲ ಮಾಡಬೇಕು ಸರ್, ಈ ಥರ ಐಡಿಯಾ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರು ಪರಮಾತ್ಮ ಅಂತ ಅವ್ರನ್ನ ನಾವು ಅವಾಗಿಂದನೂ ಅದೇ ಥರ ಕರಿತಾ ಇದ್ದರಿಂದ ನಾವೇನು ಮಾಡೋದು ಅದೇ ಹೆಸರನ್ನ ಮೆಮೊರಿಯಾಗಿ ಇಟ್ಕೊಳ್ಳೋಣ ಅಂತ 2016 ಆ ಹೆಸರನ್ನ ಕ್ಯಾರಿ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಅವ್ರಿಗೂ ಗೊತ್ತು ಅಂದ್ರೆ ನೀವು ಹೇಳಿದ್ದೀರಾ, ನೀವು ಯಾರಾದರೂ ಪೊಲಿಟಿಷಿಯನ್ಸ್ಗಳನ್ನ ಮೀಟ್ ಮಾಡಿಬಿಟ್ಟು ಈ ಒಂದು ವಿಚಾರವನ್ನ ಪ್ರಸ್ತಾಪನೆ ಮಾಡಿದ್ದೀರಾ ಸರ್? ಇದ್ರ ಬಗ್ಗೆ ನಾನು 2017 ಉಪೇಂದ್ರ ಸರ್ನ ಭೇಟಿ ಮಾಡಿ ಅವ್ರನ್ನ ಬಿಟ್ಟು ಅವ್ರನ್ನ ಹೊರತುಪಡಿಸಿ ತುಂಬಾ ಪೊಲಿಟಿಷಿಯನ್ಸ್ ಹತ್ರ ಮಾತಾಡಿದೆ. ಅವರ ವಿವೇಚನೆ ಎಷ್ಟು ತುಂಬಾ ಕೆಳಮಟ್ಟದಲ್ಲಿದೆ ಅಂತ ಹೇಳ್ತು ಅಂತಂದ್ರೆ ಇದ್ರ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು? 70 ವರ್ಷದಿಂದ ಯಾರೂ ಮಾಡೇ ಇಲ್ಲ, ನಾನೊಬ್ಬ ಯಾಕೆ ಮಾಡಲಿ? ಪ್ರಸ್ತುತ ನಮ್ಮ ರಾಜಕೀಯದಲ್ಲಿ ನಡೀತಾ ಇರುವಂಥ ಬದಲಾವಣೆ ಯಾರೋ ಮುಂದಿನ CM ಆಗ್ತಾರೆ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ತಮ್ಮ ಒಪಿನಿಯನ್ನು? ಇಲ್ಲ, ನನಗೆ ಅಷ್ಟು ನಾನು ನೋಡಲ್ಲ ಮೇಡಮ್. ನನ್ನ ಉದ್ದೇಶ ಏನಂತಂದ್ರೆ ಎಲ್ಲ ರಾಜಕೀಯ ಪಕ್ಷದವರು ತಾವು ಹಳೆ ಇತಿಹಾಸನ ನೋಡ್ತಾರೆ ಅಥವಾ ಪೊಲಿಟಿಷಿಯನ್ ಹೇಗೆ ಮಾಡಬೇಕು, ನಾನು ರಾಜಕೀಯ ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಬಟ್ ನಾನೊಂದು ಮಾನದಂಡ ಇಟ್ಕೊಂಡಿದ್ದೀನಿ. ನನ್ನ ಉದ್ದೇಶ ರಾಜಕೀಯ ಅಂತಂದರೆ ನನಗೆ ಬೇಕಾಗಿರೋದು ರಾಜಕೀಯ ಬದಲಾವಣೆ ಮಾತ್ರ. 5 ವರ್ಷಗಳ ಕಾಲ ಅವ್ರ ಸೀಟ್ ಉಳಿಸ್ಕೋಬೇಕು, ಭದ್ರವಾಗಿರಬೇಕು ಅನ್ನೋದಕ್ಕೆ ಜನರು ಆ್ಯಕ್ಚುಲಿ ಅದಕ್ಕೆ ಓಡಾಡ್ತಾ ಇದ್ದಾರೆ ಪೊಲಿಟಿಷಿಯನ್ಸ್ಗಳು. ನನಗೆ ಹಳೇದು ಯಾರಾಗ್ತಾರೆ ಏನಾಗ್ತಾರೆ ನನಗೆ ಗೊತ್ತಿಲ್ಲ. ಇನ್ನು 2 ವರ್ಷ ತನಕ ನಾನೇನು ಕೆಲಸ ಮಾಡ್ದೇನೆ ನಾನು ಜನರ ಹತ್ರ ಏನು ಕೇಳೋಕ್ಕಾಗಲ್ಲ. ಎಕ್ಸಾಕ್ಟ್ಲಿ. ಅದ್ರ ಬದಲು ನಾನು ಅವ್ರ ಬಗ್ಗೆ ಚಿಂತೆ ಮಾಡಿ, ಅವ್ರು ಯಾರಾದರೂ ಆಗಲಿ, ನಾನೇನು ಅದ್ರ ಬಗ್ಗೆ ಚಿಂತೆ ಮಾಡಿದ್ರೂ ಏನು ಪ್ರಯೋಜನ ಇಲ್ಲ. ಇಲ್ಲಿ ತನಕ 70 ವರ್ಷದ ಇತಿಹಾಸದಲ್ಲಿ ನನಗೊಂದು ವೋಟ್ ಕೊಡಿ, ನನಗೊಂದು ಚಾನ್ಸ್ ಕೊಡಿ, ನಾನು ಈ ರಾಜ್ಯನ ಬದಲಾವಣೆ ಮಾಡ್ತೀವಿ ಅಂತ ಎಲ್ಲ ಪಕ್ಷದವರು ಹೇಳ್ತಾ ಇದ್ದಾರೆ. ನಮಗೆ ಒಂದು ಚಾನ್ಸ್ ಕೊಟ್ಟರೆ ನಾನು ಬದಲಾವಣೆ ಮಾಡ್ತೀನಿ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಫಾರ್ ದ ಫಸ್ಟ್ ಟೈಮ್ ನಾವು ನಮ್ಮ ಕಂಪ್ನಿಯ ಮ್ಯಾನಿಫೆಸ್ಟೋ ಏನಪ್ಪ ಅಂತ ಹೇಳಿದ್ರೆ, ನಾವು ಈ 2 ವರ್ಷ ಕೆಲಸ ಮಾಡ್ತೀವಿ, ಕೆಲಸ ಮಾಡಿದರೆ ಮಾತ್ರ ನಮ್ಗೆ ಆಯ್ಕೆ ಮಾಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಇವತ್ತು ನನ್ನೊಳಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಸಿನಿಮಾ ನಿರ್ಮಾಪಕರು ಹೌದು, ಹಾಗೆಯೇ ಇವ್ರದ್ದೇ ಆದಂತಹ ಒಂದು ಹೊಸ ರಾಜಕೀಯ ಪಕ್ಷವನ್ನು ಕಟ್ಕೊಂಡಿದ್ದಾರೆ. ಆ ಪಕ್ಷದ ಹೆಸರು ಮ್ಯಾಕಿ ಪಾಲಿಸಿಸ್ ಅಂತ. ಇವರ ಹೆಸರು ಮಾಧವ್ ಕಿರಣ್ ಅವರು. ಸೊ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆ ತರ್ತಾರೆ, ಬನ್ನಿ ಇವ್ರನ್ನ ಮಾತನಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಸರ್, ತಾವು ಸಿನಿಮಾ ನಿರ್ಮಾಣ ಮಾಡಿದ್ರಿ, ಪ್ರೇಮಂ ಪೂಜ್ಯಂ ಅಂತ. ನಂತರ ಇವಾಗ ನಿಮ್ಮದೇ ಆದಂಥ ಒಂದು ಹೊಸ ಪಕ್ಷವನ್ನು ಕಟ್ಕೊಂಡು ರಾಜಕೀಯಕ್ಕೆ ಬರೋದಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಮಾಡ್ತಿದ್ದೀರಾ. ಮೊದಲನೇದಾಗಿ ನಿಮಗೆ ರಾಜಕೀಯಕ್ಕೆ ಎಂಟ್ರಿ ಆಗಬೇಕು ಅಂತ ಅನಿಸಿದ್ದು ಯಾವಾಗಿಂದ? ಅದು ತುಂಬ ಓಲ್ಡ್ ಸ್ಟೋರಿ. 2016 ನನಗೆ ಡಿಮಾನಿಟೈಸೇಷನ್ ಆದಮೇಲೆ ನಾನು ವಾಪಸ್ ಊರಿಗೆ ಹೋಗ್ತೀನಿ. ನಮ್ಮ ಊರು ಬಂದು ಮಂಡ್ಯದ ಹತ್ರ ಮಳವಳ್ಳಿ ಅಂತ ಅಂದ್ಬಿಟ್ಟು. ಸೊ 2006 ನಾನು ಬೆಂಗಳೂರಿಗೆ ಬರ್ತೀನಿ. 10 ವರ್ಷ ನಾನು ಊರಿಗೆ ಹೋಗಿರೋದೇ ಇಲ್ಲ. ಸೊ ಇಲ್ಲಿ ಪಾಸ್ಟ್ ಲೈಫ್ಗೆ ನಾವು ಅಡ್ಜಸ್ಟ್ ಆಗಿರ್ತೀವಿ. ನಂದೇ ಬಿಸ್ನೆಸ್ ಕಟ್ಟಿರ್ತೀನಿ, ಒಂದು 8-10 ಕಂಪ್ನಿಗಳಿರುತ್ತೆ, ಸುಮಾರು ಚೆನ್ನಾಗಿರುತ್ತೆ, ಕನ್ಸ್ಟ್ರಕ್ಷನ್ ಕಂಪ್ನಿ ಅದು ಇದು ಎಲ್ಲ. ಸಿನಿಮಾ ನಿರ್ಮಾಣವನ್ನು ಕೂಡ ಶುರು ಮಾಡಿರ್ತೀನಿ ನಾನು, ಪ್ರೇಮಂ ಪೂಜ್ಯಂ ಅಂತೆಲ್ಲ. ಸಡನ್ನಾಗಿ ಡಿಮಾನಿಟೈಸೇಷನ್ ಆದಾಗ ತುಂಬ ಲಾಸ್ ಆಗುತ್ತೆ ನಮಗೆ, ಒಂದು 7-8 ಕೋಟಿ ಲಾಸ್ ಆಗುತ್ತೆ. ಅದಾದಾಗ ವಾಪಸ್ ಊರಿಗೆ ಹೋಗ್ತೀನಿ ನಾನು. ಊರಿಗೆ ಹೋದಾಗ ಊರಿನ ಪರಿಸ್ಥಿತಿ ನೋಡಿದಾಗ ನಾನು 2006 ಹೇಗೆ ಹೋಗಿದ್ನೋ ಅದು ಹಾಗೇ ಇರುತ್ತೆ. ಏನು ಈ ಥರ ಏನು ಬದಲಾವಣೆ ಆಗೇ ಇಲ್ವಲ್ಲ. ನಾವು ಬೆಂಗಳೂರಲ್ಲಿ ಅಷ್ಟು ಚೆನ್ನಾಗಿದ್ದೀವಿ, ಇಲ್ಲಿ ನೋಡಿದ್ರೆ ಈ ಥರ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್ಸ್ ಈ ಥರ ಇದೆ, ವ್ಯವಸಾಯ ಭೂಮಿಗಳೆಲ್ಲ ಈ ಥರ ಇದೆ ಅಂತ ಅಂದ್ಬಿಟ್ಟು ನೋಡಿದಾಗ ಅವಾಗ ನನಗೆ ಸ್ವಲ್ಪ ಸ್ಟ್ರೈಕ್ ಆಗುತ್ತೆ. ಯಾಕೆ ಭೂಮಿಗಳನ್ನ ಯುಟಿಲೈಸ್ ಮಾಡ್ತಿಲ್ಲ ರೈತರು, ಏನು ಪ್ರಾಬ್ಲಮ್ ಇರ್ಬೋದು ಅಂತ ಅಂದ್ಬಿಟ್ಟು ಇಡೀ ಕರ್ನಾಟಕ ಪರ್ಯಟನೆ ಮಾಡ್ತೀನಿ. ಒಂದು 6 to 7 months ಎಂಟರ್ ಕರ್ನಾಟಕ ನಾನು ನನ್ನ ಕಾರಲ್ಲಿ ಎಲ್ಲ IBಗಳಲ್ಲಿ ಉಳ್ಕೊಳ್ತೀನಿ, ವಿಲೇಜಸ್ನ ವಿಸಿಟ್ ಮಾಡ್ತಾ ಹೋಗ್ತೀನಿ. ದೆನ್ ಐ ಕೇಮ್ ಟು ನೋ ದಟ್ ಓಕೆ, ಅಗ್ರಿಕಲ್ಚರ್ ಯುಟಿಲೈಸ್ ಆಯ್ತಾ ಇಲ್ಲ. ಯಾಕೆ ಯುಟಿಲೈಸ್ ಆಯ್ತಾ ಇಲ್ಲ? ಸರ್ಕಾರದವ್ರು ಯಾಕೆ ಇದನ್ನು ಯುಟಿಲೈಸ್ ಮಾಡ್ಕೊಡ್ತಿಲ್ಲ ಅಂತ. ನೆಕ್ಸ್ಟ್ ಅನ್ಎಂಪ್ಲಾಯ್ಮೆಂಟ್ನ ನೋಡ್ತೀನಿ. ಸೊ ಇದು R&D ರಿಸರ್ಚ್ ಮಾಡಿಕೊಂಡು ನಾನು 2017 ನಾನು ಕೂತ್ಕೊಂಡು ಪೂರ್ತಿ ಮೈಸೂರಲ್ಲಿ ಮಾನಸ ಗಂಗೋತ್ರಿನಲ್ಲಿ ಒಂದು ಗೆಸ್ಟ್ ಹೌಸ್ ತಗೊಂಡು ಅಲ್ಲಿ ಒಂದು 3 ತಿಂಗಳು ಕೂತ್ಕೊಂಡು ರಿಸರ್ಚ್ ಮಾಡಿದಾಗ ನನಗನ್ಸಿದ್ದೇನಪ್ಪ ಅಂದರೆ, ಇಷ್ಟೊಂದು ದುಡ್ಡು ವ್ಯವಸಾಯದಲ್ಲಿದೆ, ಇದನ್ನು ನಾವು ಕ್ಲಬ್ ಮಾಡಿದ್ರೆ ಹೇಗಾಗುತ್ತೆ, ಯಾಕೆ ಇದನ್ನು ಜನ ಮಾಡ್ತಾ ಇಲ್ಲ. ಸೊ ಮೇಜರ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ನ ನಾನು ಮಾಡ್ಕೊಂಡು ಒಂದು ಪುಸ್ತಕ ಬರೀಕ್ಕೆ ಶುರು ಮಾಡ್ತೀನಿ, ಅದು ಟ್ಯಾಕ್ಸ್ ಫ್ರೀ ಇಂಡಿಯನ್ ಮನಿ ಅಂತ ಅಂದ್ಬಿಟ್ಟು. ದೆನ್ ಐ ಕೇಮ್ ಟು ನೋ ದಟ್ ಓಕೆ, ಇಲ್ಲಿ ಅಗ್ರಿಕಲ್ಚರ್ನ ಯೂಸ್ ಮಾಡ್ತು ಅಂದರೆ, ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡ್ತು ಅಂತಂದರೆ, ಇವೆರಡನ್ನೂ ಕ್ಲಬ್ ಮಾಡ್ತು ಅಂತಂದರೆ ನಮಗೆ ರೆವಿನ್ಯೂ ಬರುತ್ತೆ. ಇದನ್ನು ಸರ್ಕಾರದ ಮುಖಾಂತರ ಮಾಡಿಸೋಣ. ಸರ್ಕಾರದ ಮುಖಾಂತರ, ನನಗೆ ಗೊತ್ತಿಲ್ಲ ಅಲ್ಲಿ ತನಕ ರಾಜಕೀಯ ವ್ಯವಸ್ಥೆ ಹೆಂಗಿದೆ ಅಂತ ಅನ್ನೋದು. ಸರ್ಕಾರದ ಮುಖಾಂತರ ಮಾಡಿಸೋಣ. ಮೇಜರ್ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಏನು, ವ್ಯವಸಾಯಕ್ಕೆ ಬಂಡವಾಳ ಬೇಕು, ಮತ್ತು ಲೇಬರ್ಸ್ ಕೆಲಸ ಮಾಡೋದಕ್ಕೆ ಲೇಬರ್ಸ್ಗಳು ಬೇಕು, ಮತ್ತು ಅದಕ್ಕೆ ಸರಿಯಾದ ಮಾರುಕಟ್ಟೆ ಬೇಕು ಅಂತ ಅಂದ್ಬಿಟ್ಟು ನಾನು ಸರ್ಕಾರದ ಜೊತೆ ಮಾಡೋಣ ಅಂತ ಅಂದ್ಬಿಟ್ಟು ಒಂದಷ್ಟು ಥಾಟ್ಗಳು ಇಟ್ಕೊಡ್ತೀನಿ. ಬಟ್ ನನಗೆ ಯಾರೂ ಸ್ಪಂದಿಸೋದೇ ಇಲ್ಲ. ಈ ಪದಗಳನ್ನ ಹೇಳ್ತು ಅಂದರೆ MLAಗಳಾಗ್ಬೋದು ಅಥವಾ ಕೌನ್ಸಿಲರ್ಸ್ ಆಗ್ಬೋದು, ಮಿನಿಸ್ಟರ್, ಯಾರೂ ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ರಾಜಕೀಯನೇ ಬೇರೆ, ಇದೇ ಬೇರೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಈವನ್ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತು ಪಕ್ಷ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ, ಅವ್ರ ಹತ್ರ ಹೋಗಿ ಪ್ರಪೋಸಲ್ ಮಾಡ್ತೀನಿ ನಾನು. ಇವಾಗ ಅದನ್ನು ಹೇಳ್ಬೋದು, ನಾನು ಅದನ್ನು ಉಪೇಂದ್ರ ಸರ್ ಹತ್ರನೂ ಹೋಗ್ಬಿಟ್ಟು ನಾನು 2017 ಪ್ರಪೋಸ್ ಮಾಡ್ತೀನಿ, ಇದನ್ನು ಹಿಂಗೆ ಮಾಡೋಣ,
ಇದು ಮಾಡ್ತು ಅಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಅವರು ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ರಾಜಕೀಯನೇ ಬೇರೆ, ನೀವು ಹೇಳ್ತಿರುವಂಥ ವಿಚಾರನೇ ಬೇರೆ ಅಂತ ಅಂದ್ಬಿಟ್ಟು ನನಗೆ ಹೇಳ್ತಾರೆ. ದೆನ್ ಐ ಥಾಟ್ ಇಲ್ಲ ಓಕೆ ಆಯಿತು ಬಿಡು, ಅವ್ರು ತಲೆ ಕೆಡಿಸ್ಕೊಳ್ಬಾರ್ದು, ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಸೂಪರ್ ಮಾರ್ಕೆಟ್ ಸ್ಟಾರ್ಟ್ ಮಾಡ್ತೀನಿ. 2018 ಒಂದು ಮಾರುಕಟ್ಟೆ ಸೃಷ್ಟಿ ಮಾಡೋಣ, ಹಳ್ಳಿಲಿ ಹೇಳಿದ್ರು 5,000 ಸೂಪರ್ ಮಾರ್ಕೆಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತೀನಿ. ದೆನ್ ದ ರಿಯಲ್ ಪ್ರೆಷರ್ ವಿಲ್ ಕಮ್. ಏನಂದರೆ ಲೋಕಲ್ ಪೊಲಿಟಿಷಿಯನ್ಸ್ಗಳು ನನ್ನ ಇಂಟೆನ್ಷನ್ ಇಟ್ಕೊಂಡು ಇವ್ನು ಮಾಡ್ತಾ ಇದ್ದಾನೆ, ಜನರು ಮನಸ್ಸು ಗೆದ್ದುಬಿಡ್ತಾನೆ ಅಂತ ಅಂದ್ಬಿಟ್ಟು ನನಗೆ ಪ್ರೆಷರ್ ಕೊಡೋಕ್ಕೆ ಮತ್ತು ಹಿಂಸೆ ಕೊಡೋದಕ್ಕೆಲ್ಲ ಸ್ಟಾರ್ಟ್ ಮಾಡ್ತಾರೆ. ದೆನ್ ಐ ಥಾಟ್ ಓಕೆ ಇವರು ಇಷ್ಟು ಮಾಡ್ತಾ ಇದ್ದಾರೆ ಅಂತಂದರೆ ನಾನೇ ಯಾಕೆ ರಾಜಕೀಯಕ್ಕೆ ಹೋಗಬಾರ್ದು, ನಾನೇ ಯಾಕೆ ಒಂದು ಟೀಮ್ನ ಕಟ್ಟಬಾರ್ದು, ಅಂದ್ರೆ ನಾನು ಪಕ್ಷ ಕಟ್ಟಬೇಕು ಅನ್ನೋ ಲೆವೆಲ್ ಯೋಚನೆ ಮಾಡಿಲ್ಲ, ಒಂದು ರಾಜಕೀಯಕ್ಕೆ ಎಂಟ್ರಿ ಆಗಬೇಕು ಅಂತ ಅಂದ್ಬಿಟ್ಟು ಅಲ್ಲಿಂದ ಪ್ರೇರೇಪಣೆ ಆಯಿತು 2018 ಓಕೆ ಸರ್. ಇವಾಗ ಸಾಮಾನ್ಯವಾಗಿ ರಾಜಕೀಯ ಅಂತ ಬಂದಾಗ ಇವಾಗ ಅಂದರೆ ಯಾರಿಗಾದ್ರೂ ಸರಿ ಇವಾಗ ನಾವೆಲ್ಲ ನೋಡ್ತಾ ಇರ್ಬೋದು, ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ತಂದೆ ಪೊಲಿಟಿಷಿಯನ್ ಆಗಿದ್ರೆ ಮಗ ಕೂಡ ಅದೇ ಒಂದು ಹಾದಿಯಲ್ಲಿ ಅಂದರೆ ಇಳಿತಾರೆ. ಸೊ ನೆಪೋಟಿಸಮ್ ಅಂತ ನಾವು ಹೇಳ್ಬೋದು. ಬಿಕಾಸ್ ಇವಾಗ ಏನು ಅಂದರೆ ಇವಾಗ ರಾಜಕೀಯದ ಬಗ್ಗೆ ಗಾಳಿಗಂಧ ಇಲ್ಲದೆ ಇರೋರು ಅಂದರೆ ರಾಜಕೀಯಕ್ಕೆ ಪೊಲಿಟಿಕ್ಸ್ಗೆ ಎಂಟ್ರ್ ಆಗೋದು ಸರ್ವೇ ಸಾಮಾನ್ಯ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಆ್ಯಂಡ್ ಪ್ರಸ್ತುತ ನಾವು ರಾಜಕೀಯ ನೋಡೋದಾದ್ರೆ ಜನರಿಗೆ ಆ್ಯಕ್ಚುಲಿ ಈ ರಾಜಕೀಯ ಏನಾಗ್ಬಿಟ್ಟಿದೆ, ಸೇವೆ ಅನ್ನೋದಕ್ಕಿಂತ ಪವರ್ ಗೇಮ್ ಅನ್ನುವಂಥ ಒಂದು ಫೀಲ್ ಆ್ಯಕ್ಚುಲಿ ಬಂದಿದೆ. ಆ್ಯಂಡ್ ಹೊಸ ಪಕ್ಷ ಯಾರು ಏನೇ ಬಂದರೂ ಕೂಡ ಯಾರು ಬದಲಾವಣೆ ಮಾಡೋದಿಲ್ಲ ಅನ್ನುವಂಥದ್ದು ಜನರ ಮೈಂಡಲ್ಲಿ ಕೂತಿದೆ. ಬಿಕಾಸ್ ಅದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಕೂಡ. ಸರಿ, ಇವಾಗ ಪ್ರತಿಯೊಂದು ಸತಿ ಏನಾಗುತ್ತೆ, ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ ಒಂದಷ್ಟು ಏನೋ ಕೆಲಸಗಳನ್ನ ಮಾಡಿಕೊಂಡು ಜನರ ಮುಂದೆ ಹೋಗ್ಬಿಟ್ಟು ಓಟ್ಗಳನ್ನ ಕೇಳ್ತಾರೆ. ಬಟ್ ಅದಾದ ನಂತರ ಜನರ ಸಮಸ್ಯೆಗಳಿಗೆ ಯಾರು ಕೂಡ ಸ್ಪಂದಿಸೋದಿಲ್ಲ. ಸೊ ಯಾವುದೇ ಪಕ್ಷ ಬಂದರೂ ಕೂಡ ಇವಾಗ ಯೂಸ್ ಆಗ್ತಾ ಇಲ್ಲ. ನಮ್ಮ ಯುವಕರಿಗೆ ಏನು ಬೇಕೋ ಅದನ್ನು ಮಾಡ್ತಿಲ್ಲ, ಹಾಗೆಯೇ ನಮ್ಮ ಮಹಿಳೆಯರಿಗೆ ಎಸ್ಪೆಷಲಿ ಏನು ಬೇಕೋ ಅದನ್ನು ಸರಿಯಾಗಿ ಫೆಸಿಲಿಟೀಸ್ಗಳು ಕೊಡ್ತಿಲ್ಲ. ವೈದ್ಯಕೀಯದಲ್ಲಿ ಸಿಕ್ಕಾಪಟ್ಟೆ ಇನ್ನೂ ಹಿಂದೆ ಉಳಿದಿದ್ದೀವಿ ಅಂತ ನಾವು ಹೇಳ್ಬೋದು. ಸೊ ಅದಕ್ಕೆ ಇದೆಲ್ಲ ಬದಲಾವಣೆ ಆಗಬೇಕು ಅಂದರೆ ಪ್ರಾಬಬ್ಲಿ ಒಂದು ಕರೆಕ್ಟ್ ಆಗಿರುವಂಥ ಒಂದು ಸಿಸ್ಟಮ್ ಬೇಕು, ಯುವಕರು ಬರಬೇಕು ಅಂತ ಹೇಳ್ತಾರೆ ಸರ್. ಆದರೆ ಏನಾಗ್ತಿದೆ ಅಂದರೆ ಯುವಕರು ಬರಬೇಕು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಮಾತಾಡ್ತಾ ಇರೋವಂಥ ಹಿರಿಯ ರಾಜಕೀಯರು ಏನಂತಿದ್ದಾರೆ, ಎಕ್ಸ್ಪೀರಿಯನ್ಸ್ ಇಲ್ಲ, ಹೆಂಗೆ ಬರ್ತಾರೆ, ಯುವಕರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಇವ್ರು ಹೆಂಗೆ ಬರ್ತಾರೆ, ಇದ್ರ ಬಗ್ಗೆ ತಮ್ಮ ಒಪಿನಿಯನ್ ಏನು, ಅನಿಸಿಕೆ? ಕರೆಕ್ಟಾಗಿ ಹೇಳಿದ್ರಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಯಾಕಂದ್ರೆ ನಮ್ಮ ಥಾಟ್ ಪ್ರೊಸೆಸ್ ಇದೇ ಇರುವಂಥದ್ದು. ನೀವೇ ಹೇಳಿದ್ರಿ ಒಂದು ಸಿಸ್ಟಮ್ ಬರಬೇಕು ಅಂತ ಅಂದ್ಬಿಟ್ಟು. ಅದಕ್ಕೆ ನಮ್ಮ ಸಂಸ್ಥೆ ಹೆಸರೇನೆ, ಪೊಲಿಟಿಕಲ್ ಪಾರ್ಟಿ ಹೆಸರೇನೆ ನಾವು ಮ್ಯಾನಿಫೆಸ್ಟೋ ಫಾರ್ ಎ ಕ್ಲಿಯರ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಅಂತ ಮಾಡಿದ್ದೀವಿ. ಅಂದರೆ ಇದು ಬರೀ ಪ್ರಾದೇಶಿಕ ಪಕ್ಷ ಆಗಿ ಉಳಿಯಲ್ಲ, ಇದು ನ್ಯಾಷನಲ್ ಪಾರ್ಟಿಯಾಗಿ ಬೆಳೆಯುತ್ತೆ. ಇದು ಭಾರತದಾದ್ಯಂತ ನಾವು ಈ ಬದಲಾವಣೆನ ತರಬೇಕು ಅನ್ನುವಂಥದ್ದು ನಮ್ಮ ಗುರಿ. ನಾವು 2047ಕ್ಕೆ ಗುರಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ಇನ್ನು 21 ವರ್ಷದ ಫ್ಯೂಚರ್ ವಿಷನ್ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ 28ರ ಎಲೆಕ್ಷನ್ಗೆ ಕರ್ನಾಟಕದಲ್ಲಿ ಪೈಲಟ್ ಅಂತ ಮಾಡಿ ಅದೇ ಪೈಲಟ್ನ ಅಕ್ರಾಸ್ ಕರ್ನಾಟಕ ಕಾಪಿ ಮಾಡಬೇಕು ಅಂತ. ನೀವೊಂದು ಒಳ್ಳೆ ಅದ್ಭುತವಾದ ಕೆಲಸ ಹೇಳಿದ್ರಿ, ಯಾರಿಗೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ. ಯಾಕೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದರೆ ಅದಕ್ಕೆ ಅಂತ ಒಂದು ಎಜುಕೇಷನ್ ಸಿಸ್ಟಮೇ ಇಲ್ಲ, ಅದಕ್ಕೆ ಅಂತ ಒಂದು ನಾಲೆಡ್ಜ್ ಗೈನಿಂಗೇ ಇಲ್ಲ. ಈಗ ನಾವು ನಮ್ಮ ಮಕ್ಳಿಗೆ ಹೇಳೋದೇನು, ನೀನು ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಅಥವಾ IT ಕಂಪ್ನಿಗೆ ಸೇರ್ಕೊ, ಇನ್ನೇನೋ ಹೇಳ್ತೀವಿ ಹೊರತು ನೀನೊಬ್ಬ ಪೊಲಿಟಿಷಿಯನ್ ಆಗು ಅಂತ ನಾವು ಯಾರಿಗೂ ಹೇಳ್ಕೊಡೋದೇ ಇಲ್ಲ. ನಮ್ಗೆ ಪೊಲಿಟಿಷಿಯನ್ಗೂ ನಮಗೂ ಸಂಬಂಧನೇ ಇಲ್ಲ, ಇದು ಅವ್ರು ಮಾತ್ರ ಮಾಡಬೇಕು. ಈಗ ಕಾಂಗ್ರೆಸ್ಸಿಂದ ಬಂದಿದ್ದಾರೆ ಅಂದರೆ ಆ ಪಡೆಯವ್ರು ಮಾತ್ರ ಮಾಡಬೇಕು, JDS ಇಂದ ಬಂದರೆ ಅವ್ರು ಮಾತ್ರ, BJP ಇಂದ ಬಂದರೆ ಅವ್ರು ಮಾತ್ರ. ಸೊ ಈ ಥರ ನಮಗೆ ನಾವೇನೇ ಸ್ಕೇಲ್ ಹಾಕೊಂಡಿರೋದ್ರಿಂದ ಏನಾಗುತ್ತೆ ಅಂತಂದರೆ ಹೊಸಬ್ರಿಗೆ ಎಕ್ಸ್ಪೀರಿಯನ್ಸ್ ಆಗೋದಿರಲಿ, ಅದು ಏನು ಅನ್ನುವಂಥ ನಾಲೆಡ್ಜು ಕೂಡ ಬರಲ್ಲ. ಇವಾಗ ನಾವೇನು ಪ್ಲಾನ್ ಮಾಡಿದ್ದೀವಿ ಅಂದರೆ ಅದಕ್ಕೆ ಜನರನ್ನೇ ಹೈಕಮಾಂಡ್ ಮಾಡೋಣ ಅಂತ ಅನ್ನುವಂಥ ಒಂದು ಪ್ರೋಸೆಸ್ನ ಸೆಟ್ ಮಾಡಿದ್ದೀವಿ. ಈಗ ಏನಾಗ್ತಿದೆ, ಪಬ್ಲಿಕ್ಕಲ್ಲಿ ಇವಾಗ 6 ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ. ಲಾಸ್ಟ್ ಇಯರ್ ಸೆನ್ಸಸ್ ಪ್ರಕಾರ 5,22,00,000 ಜನ ಎಲಿಜಿಬಲ್ ವೋಟರ್ಸ್ ಅಂತ ಅನ್ನುವಂಥದ್ದು ಬಂದಿದೆ. ಸೊ ಇಷ್ಟು ಜನ 6 ಕೋಟಿ ಜನ ಆಯ್ಕೆ ಮಾಡುವಂಥ ಒಂದು ಇದಕ್ಕೆ ನಾವು ಯಾರೋ ಒಬ್ರು ಡಿಸಿಷನ್ ತಗೊಳ್ಳೋ ಹಾಗೆ ಇವಾಗ ನೀವು ನೋಡ್ಬೋದು ಇವತ್ತು ನಡೀತಿರುವಂಥ ವಿಷಯಕ್ಕೆ ಹೈಕಮಾಂಡಲ್ಲಿ ನೀನು ಮುಖ್ಯಮಂತ್ರಿ ಆಗು, ನಾನು ಮುಖ್ಯಮಂತ್ರಿ ಸ್ಥಾನ ಬಿಡ್ತು ಅಂದರೆ ನೀನು DCM ಆಗು, ನೀನು DCM ಆಗು, ನೀನು ಈ ಸ್ಥಾನ ತಗೋ, ಆ ಸ್ಥಾನ ತಗೋ. ಅಂದರೆ ಇವ್ರಿಗೆ ಹೆಂಗೆ ಬೇಕೋ ಆ ಥರ ಕ್ಷೇತ್ರ ವಿಂಗಡಣೆ ಆಗ್ಬೋದು, ಇವ್ರಿಗೆ ಹೆಂಗೆ ಬೇಕೋ ಆ ಥರ ಮಾಡ್ಕೊಡ್ತಾ ಇದ್ದಾರೆ. ಬಿಕಾಸ್ ಅವ್ರ ಹೈಕಮಾಂಡ್ ಏನು ಡಿಸಿಷನ್ ತರ್ತಾರೆ ಅದೇ. ಈ ಜನರ ಸಾಮಾನ್ಯವಾದಂಥ ಜನರಿಗೆ ನನಗೆ ಇವನು ಬೇಕು, ಈ ಕ್ಷೇತ್ರದಲ್ಲಿ ಇಷ್ಟು ಪ್ರಾಬ್ಲಮ್ ಇದೆ. ನೀವು ಕೇಳಿದ್ರಿ ಹಾಸ್ಪಿಟಲಲ್ಲಿ ಇವತ್ತು 1 ಲಕ್ಷ ಡಾಕ್ಟರ್ಸ್ ಬರ್ತಾ ಇದ್ದಾರೆ. ಇಡೀ ಭಾರತ ದೇಶದ ವಿಪರ್ಯಾಸ ಕೇಳಿ, ಪೇಷಂಟ್ಸು ಕೋಟ್ಯಾಂತರ ಜನ ಇದ್ದಾರೆ, ಔಟ್ಪುಟ್ 1 ಲಕ್ಷ ಬರ್ತಿರೋದು ಆಚೆಗೆ. ನೀವು ಹೇಗೆ ಡಾಕ್ಟ್ರುಗಳು ಪೇಷಂಟ್ಸ್ನ ನೋಡೋಕ್ಕೆ ಸಾಧ್ಯ ಆಗುತ್ತೆ? ಹೇಗೆ ಹಳ್ಳಿಗೂ ಇದು ಕೊಡೋಕ್ಕಾಗುತ್ತೆ? ಪ್ರಾಣಿಗಳನ್ನ ಬೆಳೆಸಬೇಕು, ವೆಟನರಿ ಹಾಸ್ಪಿಟಲ್ಸೇ ಇಲ್ಲ, ವೆಟನರಿ ಡಾಕ್ಟರ್ಸೇ ಇಲ್ಲ, ವೆಟನರಿಗೆ ಕರೆಕ್ಟಾದಂಥ ಕಾಲೇಜಸ್ಗಳಿಲ್ಲ. ಅಗ್ರಿಕಲ್ಚರ್ನ ಬೆಳೆಸಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಕಾಲೇಜ್ಗಳಿಲ್ಲ, ಮಕ್ಕಳು ಅದನ್ನು ಓದ್ತಾನೆ ಇಲ್ಲ. ಬರೀ ಡಾಕ್ಟ್ರು, ಇಂಜಿನಿಯರ್ಸು ಅಥವಾ ಡಿಗ್ರಿ ಮಾಡೋರೇ ಆಯಿತು ಅಂತಂದರೆ ಬೇರೆ ಕೆಲಸ ಮಾಡೋರು ಯಾರು? ಬೇರೆ ಕೆಲಸಕ್ಕೆ ಒತ್ತು ಕೊಡೋರು ಯಾರು? ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು, ಮತ್ತು ನೀವು ಕೇಳಿದಂಥ ಇನ್ನೊಂದು ಪ್ರಶ್ನೆ ಇದೆಯಲ್ಲ, 5 ವರ್ಷಕ್ಕಿಂತ ಎಲೆಕ್ಷನ್ಗೆ ಹಿಂದಿನ ದಿನ ಬರ್ತಾರೆ, ಹಿಂದಿನ ವರ್ಷ ಬರ್ತಾರೆ, ಆ ವರ್ಷ ಕೆಲಸ ಮಾಡ್ತಾರೆ, ಓಟ್ ಹಾಕ್ಲಿಲ್ಲ ಅಂದ್ರೆ ಮತ್ತೆ ಮನೆಗೆ ಹೊಟ್ಟೋಗ್ತಾರೆ, ಮತ್ತೆ 4 ವರ್ಷ ಆದ್ಮೇಲೆ ಮತ್ತೆ ಬರ್ತಾರೆ ಮಾಡ್ತಾರೆ ಅಂತ ಅನ್ನೋದು ಇದು ಪ್ರತೀತಿ ಇದೆ. ನಾವು ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ ಇದನ್ನು ಒಂದು ಕಾರ್ಪೊರೇಟ್ ಸ್ಟ್ರಕ್ಚರಲ್ಲಿ ಮಾಡ್ತಾ ಇದ್ದೀವಿ. ಮ್ಯಾಕಿ ಪಾಲಿಸೀಸ್, ಇಟ್ಸ್ ನಾಟ್ ಎ
5 ವರ್ಷಕ್ಕೆ ಬರುವಂಥ ಎಲೆಕ್ಷನ್ ಅಲ್ಲ. ಎಲೆಕ್ಷನ್ ಅಂತ ಹೇಳ್ತು ಅಂದರೆ ಪ್ರತಿ ವರ್ಷನೂ ಇರುತ್ತೆ, ಪ್ರತಿ ಒಂದು ಹಂತದಲ್ಲೂ ಎಲೆಕ್ಷನ್ ನಡೀತಿರುತ್ತೆ. ನಿಮಗೆ ಸಣ್ಣದಾಗಿ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನೋಡಿ, ಇದು ಕೌನ್ಸಿಲರ್ ಎಲೆಕ್ಷನ್ಸ್ ನಡೆಯುತ್ತೆ, ಪಂಚಾಯತಿ ಎಲೆಕ್ಷನ್ ನಡೆಯುತ್ತೆ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ನಡೆಯುತ್ತೆ, ಮತ್ತೆ ಇದು ಯಾವುದು ರಾಜ್ಯಸಭಾ ಎಲೆಕ್ಷನ್ ನಡೆಯುತ್ತೆ, ಲೋಕಸಭಾ ಎಲೆಕ್ಷನ್ ನಡೆಯುತ್ತೆ. ಸೊ ಈ ಥರ ಎಲೆಕ್ಷನ್ಗಳು ಯಾವಾಗಲೂ ನಡೀತಾನೆ ಇರುತ್ತೆ. ಸೊ ಯಾವಾಗಲೂ ನಿರಂತರವಾಗಿ ಮಾಡೋ ಹಾಗೇನೆ ಪ್ರೊಸೆಸ್ ಸೆಟ್ ಮಾಡಿರುವಂಥದ್ದು. ಆದರೆ ನಮಗೆ ಸಾಮಾನ್ಯವಾಗಿ ವ್ಯಕ್ತಿಗೆ ಕಾಣಿಸ್ತಿರೋದು ಏನಪ್ಪ ಅಂತಂದರೆ MLA ಎಲೆಕ್ಷನ್ಗೆ ಕಾನ್ಸಂಟ್ರೇಟ್ ಮಾಡಿ ಬರ್ತಾರೆ, MLA ಎಲೆಕ್ಷನ್ಗೆ ಹೋಗ್ತಾರೆ. ಬಿಕಾಸ್ ದಟ್ ಇಸ್ ಅ ಮೇಜರ್ ನಂಬರ್ ಅಂತ ಅನ್ನುವಂಥದ್ದು. 224 ನಂಬರು ಎಲ್ಲ ತಾಲೂಕಲ್ಲೂ ಎಲ್ಲ ಕಾನ್ಸ್ಟಿಟ್ಯೂಯನ್ಸಿ ಅದು ಹೈಲೈಟ್ ಆಗೋದ್ರಿಂದ ಅದ್ರ ಬಗ್ಗೆ ಮಾತಾಡ್ತಾರೆ. ನಾವೇನ್ ಪ್ಲಾನ್ ಮಾಡಿದೀವಿ, ಮ್ಯಾಕಿ ಪಾಲಿಸಿಸ್ನ ಒಂದು ಸಿಸ್ಟಮ್ ರೆಡಿ ಮಾಡಿದೀವಿ. ಇಟ್ ವಿಲ್ ರನ್ ಆಸ್ ಎ ಕಾರ್ಪೊರೇಟ್ ಕಂಪನಿ. ಸೊ ಇಲ್ಲಿಗೆ ಏನು ಮಾಡಿದೀವಿ, ಸಪೋರ್ಟಿವ್ ಆಗಿ ವಿ ಆರ್ ನಾಟ್ ಗೋಯಿಂಗ್ ವಿತ್ ಎಕ್ಸಿಸ್ಟಿಂಗ್ ಗೌರ್ಮೆಂಟ್. ನಾವು ಅದಕ್ಕೆ ಅಂತ ಒಂದು ಫೌಂಡೇಶನ್ನ ರೆಡಿ ಮಾಡಿದೀವಿ. ಅದು ಮ್ಯಾಕಿಸ್ ಪರಮಾತ್ಮ ಫೌಂಡೇಶನ್ ಅಂತ. ಸೊ ಪರಮಾತ್ಮ ಅಂತ ಯಾಕೆ ಇಟ್ಟಿದೀವಿ ಅಂದ್ರೆ, ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ ನಾನು ಈ ಕಾನ್ಸೆಪ್ಟ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೆ, ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ದೆ, ಈ ಥರ ಎಲ್ಲ ಮಾಡಬೇಕು ಸರ್, ಈ ಥರ ಐಡಿಯಾ ಇದೆ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರು ಪರಮಾತ್ಮ ಅಂತ ಅವ್ರನ್ನ ನಾವು ಅವಾಗಿಂದನೂ ಅದೇ ಥರ ಕರಿತಾ ಇದ್ದರಿಂದ ನಾವೇನ್ ಮಾಡೋದು, ಅದೇ ಹೆಸರನ್ನ ಮೆಮೊರಿಯಾಗಿ ಇಟ್ಕೊಳ್ಳೋಣ ಅಂತ 2016 ಆ ಹೆಸರನ್ನ ಕ್ಯಾರಿ ಮಾಡ್ತಾ ಬರ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಅವ್ರಿಗೂ ಗೊತ್ತು ಅಂದ್ರೆ ಹೇಳಿದೀರಾ? ಅಂದ್ರೆ ನಾನು ಎಂಪ್ಲಾಯ್ಮೆಂಟ್ ಬಗ್ಗೆ ಹೇಳಿದ್ದೆ, ಪಕ್ಷ ಕಟ್ಟದ ಬಗ್ಗೆ ಮಾತಾಡಿದ್ದೆ. ಬಟ್ ಅವರು ಯಾರೇ ಕೂಗಾಡಲ್ಲಿ ಫಿಲಮ್ ನೋಡಿ ನಾನು ಇನ್ಸ್ಪೈರ್ ಆಗ್ಬಿಟ್ಟೆ. ಅವ್ರ ಹತ್ರ ನಾನು ಈ ತರ ಸೂಪರ್ ಮಾರ್ಕೆಟ್, ಅವಾಗ ಇನ್ನು ಸ್ವಿಗ್ಗಿ ಝೊಮ್ಯಾಟೊ ಏನೂ ಬಂದಿರಲಿಲ್ಲ. ಈ ತರ ರೆಡಿ ಮಾಡ್ತು ಅಂದ್ರೆ ಎಂಪ್ಲಾಯ್ಮೆಂಟ್ ಎಲ್ಲ ನಿರ್ಮೂಲನೆ ಆಗುತ್ತೆ, ಹಳ್ಳಿಲಿರೋ ಪದಾರ್ಥಗಳನ್ನ ನಾವು ಬೆಳಿಬಹುದು, ತಂದು ಅದನ್ನ ಇಲ್ಲಿ ಸಪ್ಲೈ ಮಾಡುವಂಥದ್ದು, ಮತ್ತೆ ಅವ್ರಿಗೆ ಸಪ್ಲೈ ಮಾಡುವಂಥದ್ದು, ಈ ತರ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಚರ್ಚೆ ಮಾಡಿದ್ದು. ಸೊ ಅದಕ್ಕೆ ಪರಮಾತ್ಮ ಫೌಂಡೇಶನ್ ಅಂತ ಮಾಡಿ, ಪರಮಾತ್ಮ ಫೌಂಡೇಶನ್ಗೆ ನಮಗೆ ಬರುವಂಥ ರೆವಿನ್ಯೂವಲ್ಲಿ 20% ಅದಕ್ಕೆ ದುಡ್ಡು ಕಳಿಸಿ, ಅದ್ರ ಮುಖಾಂತರ ಇಲ್ಲಿಗೆ ಪೊಲಿಟಿಕಲ್ ಪಾರ್ಟಿಗೆ ಆ ಫಂಡ್ನ ಡೈವರ್ಟ್ ಮಾಡಿ, ಇಲ್ಲಿ ತನಕ 70 ವರ್ಷದ ಇತಿಹಾಸದಲ್ಲಿ ನನಗೊಂದು ವೋಟ್ ಕೊಡಿ, ನನಗೊಂದು ಚಾನ್ಸ್ ಕೊಡಿ, ನಾನು ಈ ರಾಜ್ಯನ ಬದಲಾವಣೆ ಮಾಡ್ತೀವಿ ಅಂತ ಎಲ್ಲ ಪಕ್ಷದವರು ಹೇಳ್ತಾ ಇದ್ದಾರೆ. ನಮಗೆ ಒಂದು ಚಾನ್ಸ್ ಕೊಟ್ಟರೆ ನಾನು ಬದಲಾವಣೆ ಮಾಡ್ತೀನಿ ಅಂತ ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ. ಫಾರ್ ದ ಫಸ್ಟ್ ಟೈಮ್ ನಾವು ನಮ್ಮ ಕಂಪನಿಯ ಮ್ಯಾನಿಫೆಸ್ಟೋ ಏನಪ್ಪ ಅಂತ ಹೇಳಿದ್ರೆ, ನಾವು ಈ 2 ವರ್ಷ ಕೆಲಸ ಮಾಡ್ತೀವಿ, ಕೆಲಸ ಮಾಡಿದರೆ ಮಾತ್ರ ನಮ್ಗೆ ಆಯ್ಕೆ ಮಾಡಿ, ಇಲ್ಲ ಅಂದರೆ ಮಾಡಬೇಡಿ. ನಾವಿವಾಗ 224 ಹಾಸ್ಪಿಟಲ್ಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ. 60 ಕೋಟಿ ರೂಪಾಯಿ ಒಂದು ಹಾಸ್ಪಿಟಲ್ ಬಡ್ಜೆಟ್ಟು. ಇದನ್ನ ಫೌಂಡೇಶನ್ ಮುಖಾಂತರ ನಾವು ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ. ಪ್ರತಿ 20 ಕಿಲೋಮೀಟರ್ಗೆ ಒಬ್ಬ ಮನುಷ್ಯನಿಗೆ ಹಾಸ್ಪಿಟಲ್ ಸಿಗಬೇಕು, 60 ಬೆಡ್ಡೆಡ್ ಹಾಸ್ಪಿಟಲ್ ಅಂತ ಅಂದ್ಬಿಟ್ಟು. ಎಲ್ಲ ಸರ್ಕಾರಿ ಶಾಲೆಗಳು ಯಾವುದಾದ್ರು ದುಸ್ಥಿರದಲ್ಲಿದೆ ಅದನ್ನೆಲ್ಲ ದತ್ತು ತಗೊಂಡು ನಾವು ಮ್ಯಾಕಿಸ್ ಯೂನಿವರ್ಸಿಟಿ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ಏನಪ್ಪ ಅಂದರೆ, ಯಾವ ವ್ಯಕ್ತಿ ಅಡ್ಮಿಷನ್ ಆಗ್ತಾನೆ ನಮ್ಮ ಶಾಲೆಗೆ, ಅವನಿಗೆ ಒಂದು ಬಾಂಡ್ ಪೇಪರ್ ಕೊಡ್ತೀವಿ. ನೀನು 18 ವರ್ಷ ಆದಮೇಲೆ ನಿನಗೊಂದು ಕೆಲಸ ರೆಡಿ ಇರುತ್ತೆ, ಇಲ್ಲ ಅಂತಂದರೆ ನೀನು ಆಚೆಗೆ ಹೋಗಿ ಬಿಸ್ನೆಸ್ ಮಾಡ್ತೀನಿ ಅಂದರೆ ಅದಕ್ಕೆ ಫಂಡ್ ರೆಡಿ ಇರುತ್ತೆ. ನಿನಗೋಸ್ಕರ ನಾವು ರೆಡಿ ಮಾಡ್ತೀವಿ ಒಂದು ವಿಷಯನ, ಅಥವಾ ನಿನ್ನಲ್ಲಿರೋ ಟ್ಯಾಲೆಂಟ್ನ ಆಯ್ಕೆ ಮಾಡ್ತೀವಿ. ನೀವು ಓದುವಂಥ ಎಲ್ಲರೂ ಬುದ್ಧಿವಂತರು ಅನ್ನುವಂಥದ್ದು ನಮ್ಮ ಕಾನ್ಸೆಪ್ಟು. ಸೊ ಮುಂದಿನ ಪೀಳಿಗೆಗೆ ಇದೊಂದು ಕೊಡುಗೆನ ನಾವು ಮಾಡ್ತಾ ಇದ್ದೀವಿ, ಅದೊಂದು ಮ್ಯಾಕಿಸ್ ಯೂನಿವರ್ಸಿಟಿ ಅಂತ. ಬಟ್ ಇದನ್ನೆಲ್ಲ ಅಂದರೆ ಇವೆಲ್ಲ ಆಗೋಷ್ಟೊತ್ತಿಗೆ ಸಾಕಷ್ಟು ವರ್ಷಗಳಾಗ್ಬೋದು ಅಂತ. ಅಲ್ಲ, ಅದಕ್ಕೆ ಅಂತಾನೆ ನಾನು ಏನು ಮಾಡಿದ್ದೀನಿ ಅಂತಂದರೆ, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಅಂದರೆ ನಾನು ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ, ಈಗ ನಾನು 43 ವರ್ಷ, ನಾನು ಸುಮಾರು ಒಂದು 23-24 ಕೋಟಿ ಕಳೆದಿರ್ಬೋದು ನನ್ನ ಲೈಫಲ್ಲಿ. ಅಷ್ಟು ಬಿಸ್ನೆಸ್ಗಳು ಮಾಡಿದ್ದೀನಿ. ಆ ಸ್ಟ್ರಾಟಜಿ ಇಟ್ಕೊಂಡು ನಾನೇನು ಮಾಡಿದ್ದೀನಿ, ಈಗ ಕಂಪ್ನಿಗಳನ್ನ ಓಪನ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ 20 ಕಂಪ್ನಿ ಓಪನ್ ಮಾಡಿದ್ದೀನಿ. ಇದರಲ್ಲಿ ನಾನು 2 ವಿಂಗಡಣೆ ಮಾಡ್ಕೊಂಡಿದ್ದೀನಿ. ಒಂದು ಶ್ರೀಮಂತರಿಗೆ 4 ವರ್ಗ ಅಂತ ನಾವು ಮಾಡ್ತೀವಿ, ಬಿಸ್ನೆಸ್ ಅಲ್ಲಿ 4 ವರ್ಗ ಮಾಡ್ತೀವಿ. ಒಬ್ಬ ಬದುಕುದಕ್ಕೋಸ್ಕರ ದುಡಿತಾ ಇರ್ತಾನೆ, ಅಂದ್ರೆ ನಾನು ಬದುಕಬೇಕು, ಇಲ್ಲಿ ನಾನು ಬದುಕಬೇಕು ಅಂದ್ರೆ ನಾನು ದುಡಿಬೇಕು ಅಂತ, ನಾನು ಕೂಲಿಯ ಕೆಲಸ ಮಾಡ್ಬೋದು, ಡೈಲಿ ವೇಜಸ್ ಮಾಡ್ಬೋದು, ಈ ಥರದ್ದೆಲ್ಲ ಮಾಡುವಂಥವ್ನು. ಇನ್ನೊಂದು ಲೆವೆಲ್ ಇರುತ್ತೆ, ನಾನು ಬದುಕಿದ್ದೀನಿ, 4 ಜನದ ಥರ ಬದುಕಬೇಕು ಅಂತ ದುಡಿತಾ ಇರ್ತಾನೆ. ಅವನು ಆಫೀಸ್ಗೆ ಹೋಗ್ತಾ ಇರ್ತಾನೆ, EMI ತಗೊಳ್ತಾನೆ, ಕಾರ್ ತಗೊಳ್ತಾನೆ, ಮನೆ ತಗೊಳ್ತಾನೆ, ಈ ಥರ ಬದುಕುವಂಥವ್ರು ಇರ್ತಾರೆ. ಇನ್ನೊಂದು ವರ್ಗ ಇರುತ್ತೆ, ಅದು ಜೀವನ ಆಯ್ಕೆ ಮಾಡ್ಕೊ ಬದುಕುತ್ತೆ. ನಾನು ಬದುಕಿದ್ದೀನಿ, ನಾನು ಇದೇ ಥರ ಬದುಕಬೇಕು, ಇದೇ ಥರ ಲೈಫ್ ಸ್ಟೈಲ್ ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಕೊಡುತ್ತೆ. ಇನ್ನೊಂದು ಲಾಸ್ಟ್ ವರ್ಗ ಇರುತ್ತೆ, ಫೈನಲ್ ವರ್ಗ, ಅವರು ಲಕ್ಸುರಿಯಾಗಿ, ಅಲ್ಟ್ರಾ ಲಕ್ಸುರಿಯಾಗಿ ಬದುಕಬೇಕು, ಪ್ರಪಂಚದಲ್ಲಿರುವಂಥ ಎಲ್ಲ ಲ್ಯಾವಿಶ್ನೆಸ್ನು ಯೂಸ್ ಮಾಡಬೇಕು ಅಂತ. ನಾನು ಈ ಬಿಸ್ನೆಸ್ಸಲ್ಲಿ 2 ಭಾಗ ಮಾಡ್ಕೊಡ್ತೀನಿ. ಕೆಳಗಡೆ ಅವರು 2 ವರ್ಗ, ಅಂದರೆ ಬದುಕಬೇಕು ಅಥವಾ ಜನರ ಥರ ಬದುಕಬೇಕು ಅನ್ನೋರ್ಗೆ ಒಂದು ವರ್ಗ, ಅಲ್ಟ್ರಾ ಲಕ್ಸುರಿ ಮತ್ತು ಸ್ಟ್ಯಾಂಡರ್ಡ್ ಆಗಿ ಸೆಟ್ ಮಾಡೋರ್ಗೆ ಒಂದು ವರ್ಗ ಅಂತ ಮಾಡ್ಕೊಂಡು, ಇವ್ರಿಗೆ ಲ್ಯಾವಿಶ್ ಲೈಫ್ನ ತಂದ್ಕೊಡುವಂಥ ಬಿಸ್ನೆಸ್ನ ಸೆಟ್ ಮಾಡಿದ್ದೀನಿ. ಅಂದರೆ ನಿಮ್ಗೆ ಏನು ಬೇಕಪ್ಪ, ಅಲ್ಟ್ರಾ ಲಕ್ಸುರಿ ತಾನೇ ಬೇಕು, ಅದನ್ನು ನಾನು ತರ್ತೀನಿ. ಈಗ ನೀನು ಏನೋ ಒಂದು ಪದಾರ್ಥ ತರಬೇಕು ಅಂದ್ರೆ ಅಮೆರಿಕಕ್ಕೆ ಹೋಗ್ಬೇಕು, ಚೈನಾಗೆ ಹೋಗ್ಬೇಕು ಅಂದ್ರೆ ಆ ಪದಾರ್ಥ ಎಲ್ಲ ಇಂಡಿಯಾದಲ್ಲೇ ಸಿಗುತ್ತೆ, ನಾ ತಂದು ಕೊಡ್ತಾ ಇದ್ದೀನಿ, ತಗೋ ನಿನ್ನ ಲೈಫ್ ಸ್ಟೈಲ್ ಎಂಜಾಯ್ ಮಾಡು. ಇವನು ಹ್ಯೂಜ್ ಪ್ರಾಫಿಟ್ ನನಗೆ ಬರುತ್ತೆ, 20% 30% ಪ್ರಾಫಿಟ್ ಬರುತ್ತೆ. ಇಲ್ಲೇನು ನೀನು ಬದುಕಬೇಕು ತಾನೆ, ತಗೋ ಸೂಪರ್ ಮಾರ್ಕೆಟ್ ಮಾಡಿದ್ದೀನಿ, ಇಷ್ಟು ಡಿಸ್ಕೌಂಟ್ ಡಿಮಾರ್ಟ್ ಕೊಡಲ್ಲ, ಅದಕ್ಕಿಂತ ಕಡಿಮೆ ರೇಟಲ್ಲಿ ನಿನಗೆ ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ, ತಗೋ ನೀನು ಎಂಜಾಯ್ ಮಾಡು. ಈ ಗೌರ್ಮೆಂಟ್ ಎಂಪ್ಲಾಯ್ಸ್ ಐಡಿಗಳು ಕೊಡ್ತು ಅಂದರೆ ಅವ್ರಿಗೆಲ್ಲರಿಗೂ 10% 12% ಎಕ್ಸ್ಟ್ರಾ ಡಿಸ್ಕೌಂಟ್ ಅಂತ ಕೊಡ್ತಾ ಇದ್ದೀನಿ. ಸೊ ಪ್ಯಾಸಿವ್ ಇನ್ಕಮ್ ಬರೋ ಹಾಗೆ ನೀವು ಬರೀ ರೆಫರ್ ಮಾಡ್ತು ಅಂತಂದರೆ, ನೀವು ಒಬ್ಬ ವ್ಯಕ್ತಿನ ನಮ್ಮ ಸೂಪರ್ ಮಾರ್ಕೆಟ್ ಶಾಪ್ ಮಾಡೋ ಅಂತ ಕೊಡ್ತು ಅಂದರೆ, ನಿಮ್ಗೊಂದು ID ಕೊಟ್ಟಿರ್ತೀವಿ, ಆ ಐಡಿನ ಅವ್ರು ಹಾಕೊಳ್ತು ಅಂತಂದರೆ
ಅವ್ನು ಲೈಫ್ ಟೈಮ್ ಎಷ್ಟು ಶಾಪಿಂಗ್ ಮಾಡ್ತಾ ಇರ್ತಾನೋ ಅದ್ರಲ್ಲಿ 2% ನಿಮ್ಗೆ ಅರ್ನಿಂಗ್ ಆಗುವಾಗ ಪ್ಲಾನ್ ಮಾಡ್ತೀನಿ. ಸೊ ಈ ಥರದ್ದೆಲ್ಲ ಪ್ಯಾಸಿವ್ ಇನ್ಕಮ್ ಕೊಡೋದ್ರಿಂದ ಇವ್ರ ಲೈಫ್ ಸ್ಟೈಲ್ ಜಾಸ್ತಿ ಆಗುತ್ತೆ, ಇವ್ರಿಗೆ ಅಲ್ಟ್ರಾ ಲಕ್ಸುರಿ ಸಿಗುತ್ತೆ, ಇದರಿಂದ ಕಂಪನಿಗೆ ದುಡ್ಡು ಬರ್ತಾ ಹೋಗುತ್ತೆ, ಗ್ರೂಪ್ ಆಫ್ ಕಂಪ್ನೀಸ್ಗೆ. ಸೊ ನಮ್ಮದು 19 ಕಂಪ್ನಿನಲ್ಲಿ 2 ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಇದೆ, 14 ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇದೆ, 2 ಇಂಟರ್ನ್ಯಾಷನಲ್ ಕಂಪ್ನಿ ಇದೆ, ದುಬೈಲಿ ಒಂದು ಆಫೀಸ್ ಇದೆ, ಸಿಂಗಾಪುರಲ್ಲಿ 14ನೇ ತಾರೀಕು ಹೋಗ್ತಿದ್ದೀನಿ, ಅಲ್ಲೊಂದು ಆಫೀಸ್ ಇದೆ ನಂದು, ಮತ್ತೊಂದು FPO ಇದೆ, ಫೌಂಡೇಶನ್ ಇದೆ. ಸೊ ಇಷ್ಟರಲ್ಲಿ 1800 ಜನ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕದಾದ್ಯಂತ ಸೂಪರ್ ಮಾರ್ಕೆಟ್ಗಳು ಮಾಡ್ಕೊಂಡು ಬರ್ತಾ ಇದೀವಿ. ಸೊ ಈ ಥರದೆಲ್ಲ ನಾವು ಗುರಿ ಇಟ್ಕೊಂಡು ಆ ದುಡ್ಡನ್ನ ನಾವೇನು ಮಾಡ್ತಿದೀವಿ ಅಂತಂದ್ರೆ, ಈಗ ನಮ್ಮದು ನೆಕ್ಸ್ಟ್ ಗುರಿ ನೀವು ಕೇಳಿದ್ರಲ್ಲ, ಇದಕ್ಕೆಲ್ಲ ಎಷ್ಟು ಬೇಕಾಗುತ್ತೆ ಅಂತ. ನಾವೀಗ 800, ಈಗ ಆಲ್ರೆಡಿ 65 ಸೂಪರ್ ಮಾರ್ಕೆಟ್ ಕೆಲಸ ನಡೀತಾ ಇದೆ. ಈಗ ಒಂದು ದಿನಕ್ಕೆ ನಾವು 4 ಲಕ್ಷ ರೂಪಾಯಿ ಬರ್ತಾ ಇದೆ ನಮ್ಗೆ ಇವತ್ತು ಪ್ರೆಸೆಂಟ್ ಸೂಪರ್ ಮಾರ್ಕೆಟ್ ಇಂದ ಪರ್ ಡೇಗೆ ಆಯ್ತಾ. ನಾವು 850 ಮಾಡಿದಾಗ ನಮಗೆ 92 ಕೋಟಿ ರೂಪಾಯಿ ಬರುತ್ತೆ ಒಂದು ದಿನಕ್ಕೆ. ಬಿಕಾಸ್ ನಾವೀಗ ವಿಂಗಡಣೆ ಹೆಂಗೆ ಮಾಡಿದೀವಿ ಅಂದರೆ, ಸೂಪರ್ ಮಾರ್ಕೆಟು ಮತ್ತು ಫ್ರೆಶ್ ಮೀಟ್ ಅಂತ ಮಾಡ್ತಾ ಇದ್ದೀವಿ. ಅದಾಗಿದ ತಕ್ಷಣ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ಗಳು ಬರುತ್ತೆ, ಗಾರ್ಮೆಂಟ್ಸ್ ಬರುತ್ತೆ. ಎಲ್ಲ ತಾಲೂಕ್ ಹೆಡ್ ಕ್ವಾರ್ಟರ್ಸಲ್ಲಿ, ಎಲ್ಲ ಪಂಚಾಯತಿ ಹೋಬಳಿ ಹೆಡ್ ಕ್ವಾರ್ಟರ್ಸಲ್ಲಿ, ಎಲ್ಲ ಪಂಚಾಯತಿ ಲೆವೆಲನ್ನು ಕೂಡ ಈ ಥರದ್ದು ಶಾಪ್ಸ್ಗಳೆಲ್ಲ ಬರೋದ್ರಿಂದ ನಮ್ಮ ಟರ್ನ್ ಓವರು 92ರಿಂದ 93 ಕೋಟಿ ತನಕ ಹೋಗುತ್ತೆ. ಇದರಲ್ಲಿ ಆವ್ರೇಜ್ 10% ನಮಗೆ ಲಾಭ ಅಂತಂದ್ರೂ ಒಂದು ಹೆಚ್ಚು ಕಮ್ಮಿ ಒಂದು 5ರಿಂದ 6 ಕೋಟಿನೋ 8 ಕೋಟಿನೋ ನಮ್ಗೆ ಎಷ್ಟೋ ಬರ್ತಾ ಹೋಗುತ್ತೆ. ಸೊ ಇದು ಡೈರೆಕ್ಟಾಗಿ ಫೌಂಡೇಶನ್ಗೆ ಹೋಗಿ ಕೆಲಸಗಳು ಶುರುವಾಗುತ್ತೆ. ಅಂದರೆ ಹಾಸ್ಪಿಟಲ್ಗೆ ನಮಗೆ ಈಗ 60 ಕೋಟಿ ಬೇಕು, ಹಾಸ್ಪಿಟಲ್ಗಳು ನಡೀತಾ ಇರುತ್ತೆ. ಹಳ್ಳಿಗಳಲ್ಲಿ ರೋಡ್ ಇಲ್ಲ, ರೋಡ್ ನಾವೇ ರೆಡಿ ಮಾಡಿಸ್ತೀವಿ. ದೀಪ ಇಲ್ಲ, ದೀಪ ನಾವೇ ರೆಡಿ ಮಾಡ್ತೀವಿ. ಅಷ್ಟೇ ಅಲ್ಲದೆ ಹಳ್ಳಿಗಳಲ್ಲಿ ಇರುವಂಥ ನ್ಯಾಚುರಲ್ ರಿಸೋರ್ಸಸ್, ಭೂಮಿನ ಸಂಪೂರ್ಣವಾಗಿ ಯುಟಿಲೈಸ್ ಮಾಡ್ತೀವಿ. ಅದಕ್ಕೆ ಅಂತ ಅಗ್ರಿ ಫಂಡ್ಸ್ ಅಂತ ನಾವು ಮಾಡಿದ್ದೀವಿ, ಮ್ಯೂಚುವಲ್ ಫಂಡ್ಸ್ ಥರ ಅಗ್ರಿ ಫಂಡ್ಸ್ ಅಂತ ಮಾಡಿದ್ದೀವಿ. ಅದ್ರ ಮುಖಾಂತರ ಬಂಡವಾಳನ ನಾವು ರೈತರಿಗೆ ಹಾಕ್ತೀವಿ. ಅದನ್ನ ಹಾಕ್ಬಿಟ್ಟು ಅದ್ರ ಮುಖಾಂತರ ಬೆಳೆದಾರಂಥ ವಸ್ತುನ ಸಿಂಗಾಪುರಲ್ಲಿ, ದುಬೈಲಿ, ಈಗ ಎಲ್ಲ ಕಂಟ್ರೀಸಲ್ಲೂ ಮಾಡ್ತಾ ಇದ್ದೀನಿ ನಾನು ಆಫೀಸ್ನ. ಆ ದೇಶದವ್ರಿಗೆ ಮಾರ್ತೀನಿ ನಾನು. ಅಲ್ಲಿ ಸೂಪರ್ ಮಾರ್ಕೆಟ್ಸ್ಗಳನ್ನ ಮಾಡಿಬಿಟ್ಟು ಅಲ್ಲೂ ಕೂಡ ಟ್ರೇಡಿಂಗ್ ಕಂಪ್ನಿನೇ ಮಾಡಿರೋದು. ಈಗ ದುಬೈಲಿ 135 ಸೂಪರ್ ಮಾರ್ಕೆಟ್ ಮಾಡ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಬೆಳೆದಂಥ ವಸ್ತುಗಳನ್ನ ಅಲ್ಲೇ ನಾನು ಮಾರಾಟ ಮಾಡ್ತೀನಿ. ಅಲ್ಲಿ ನನ್ನ ಡರ್ಮ್ಸ್ ಮುಖಾಂತರ ನಮ್ಮ ದೇಶಕ್ಕೆ ರೆವಿನ್ಯೂ ಬರ್ತಾ ಹೋಗುತ್ತೆ. ಸೊ ಈ ಬರುವಂತ ದುಡ್ಡನ್ನ ರೋಡ್ ರೆಡಿ ಮಾಡುವಂಥದ್ದು, ದೀಪ ಹಾಕುವಂಥದ್ದು, ಸೋಲಾರ್ ಎನರ್ಜಿ ತಯಾರಿಸಿ ಮಾಡುವಂಥದ್ದು, ಗೋಬರ್ ಗ್ಯಾಸ್. ಈಗ ಭಾರತ ಗ್ಯಾಸ್ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ನಮ್ಮ ಹತ್ರ ಎಷ್ಟು ವಿಲೇಜ್ ಇದೆ, ಗೋಬರ್ ಗ್ಯಾಸ್ ಪ್ಲಾಂಟ್ ಆಗ್ತು ಅಂದ್ರೆ ನಮ್ಮ ರಾಜ್ಯಕ್ಕಲ್ಲ ಬೇರೆ ರಾಜ್ಯಕ್ಕೆ ನಾವು ಸಪ್ಲೈ ಮಾಡ್ಬೋದು, ಗ್ಯಾಸ್ ಅಷ್ಟು ತಯಾರಿಸ್ಬೋದು. ಅದಕ್ಕೆ ಬಾಗುವಂತ ಬಡ್ಜೆಟ್, ನಮ್ಮ ಬಡ್ಜೆಟ್ ಅಲ್ಲಿ 2% 3% ಅದು ಅಲೋಕೇಟ್ ಮಾಡಿದ್ರೆ ಮುಗಿದೋಯ್ತು. ಬಟ್ ಮಾಡ್ತಾ ಇಲ್ಲ, ಅವ್ರಿಗೆ ಗೊತ್ತಿಲ್ಲ ಹೇಗೆ ಮಾಡಬೇಕು ಅಂತ. ದೇ ಆರ್ ಆಲ್ ರನ್ನಿಂಗ್ ಬಿಹೈಂಡ್ ದ ಪವರ್. ನೀವು ಹೇಳಿದ್ರಲ್ಲ, ಇಟ್ ಇಸ್ ನಾಟ್ ಎ ಜನರ ಸೇವೆ ಆಗಿಲ್ಲ, ಇಟ್ಸ್ ಎ ಪವರ್ ಗೇಮ್ ಆಗಿದೆ. ನಾನೋಗ ಅಲ್ಲಿ ಕೂತ್ಕೋಬೇಕು, ಅಧಿಕಾರ ಚಲಾವಣೆ ಮಾಡಬೇಕು. ಸರ್, ಇವಾಗ ಏನಾಗಿದೆ ನಾವು ಹೇಳ್ತಾ ಇದೀವಿ ಅಂದ್ರೆ, ಇವಾಗ ಪಕ್ಷಗಳ ಹೆಸರುಗಳು ಹೇಳೋದಿಲ್ಲ, ಬಟ್ ನಿಮ್ಗಳಿಗೆ ಗೊತ್ತು ಯಾವ ಪಕ್ಷಗಳಿದೆ ಅಂತ. ಏನಾಗ್ತಿದೆ, ಇವಾಗ ಒಂದು 5 ವರ್ಷಗಳ ಕಾಲ ಒಂದು ಸೀಟ್ ಉಳಿಸ್ಕೊಳ್ಳೋದಕ್ಕೋಸ್ಕರನೇ ಹೋರಾಟ ನಡೀತಾ ಇದೆ. ಇದರ ಮಧ್ಯದಲ್ಲಿ ಬಿಕಾಸ್ ಏನಕ್ಕಂದ್ರೆ ಇವಾಗ ಅವ್ರ ಸೀಟ್ ಉಳಿಸ್ಕೋಬೇಕು, ಭದ್ರವಾಗಿರಬೇಕು ಅನ್ನೋದಕ್ಕೆ ಜನರು ಆ್ಯಕ್ಚುಲಿ ಅದಕ್ಕೆ ಹೋರಾಡ್ತಾ ಇದ್ದಾರೆ ಪೊಲಿಟಿಷಿಯನ್ಸ್ಗಳು. ಅದು ಬಿಟ್ಬಿಟ್ಟು ಜನರ ಸೇವೆಗಳಂದರೆ ಎಲ್ಲೋ ಒಂದ್ಸತಿ ಅಂದರೆ ಮಾಡ್ತಿದ್ದಾರೆ, ಇಲ್ಲ ಅಂತಿಲ್ಲ, ಬಟ್ ತುಂಬ ಕಡಿಮೆ ಅಂತ ಹೇಳ್ಬೋದು. ಪರ್ಸೆಂಟೇಜ್ ತುಂಬ ಕಡಿಮೆ ಆಗಿದೆ, ಏನೂ ಇಲ್ಲ. ಮತ್ತು ಇವಾಗ ನೀವು ಹೇಳಿದ್ದೀರಾ ಅಗ್ರಿಕಲ್ಚರಲ್ ಲ್ಯಾಂಡು ಎಷ್ಟೊಂದು ಪರ್ಸೆಂಟೇಜು ಇನ್ನೂ ವೇಸ್ಟಾಗೆ ಬಿದ್ದಿದೆ. ಸೊ ಇದು ಪ್ರಾಬಬ್ಲಿ ನೀವು ಹೇಳೋ ಪ್ರಕಾರ ಪೊಲಿಟಿಷಿಯನ್ಸ್ಗೆ ಗೊತ್ತೇ ಇರೋದಿಲ್ವಾ? ಆಬ್ವಿಯಸ್ಲಿ ಅವ್ರಿಗೂ ಗೊತ್ತು, ಅಂದರೆ ಯಾವ ಜಾಗದಲ್ಲಿ ಎಷ್ಟು ಲ್ಯಾಂಡ್ ಇದೆ ಎಲ್ರಿಗೂ ಗೊತ್ತು. ಬಟ್ ಅಂದರೆ ಇವಾಗ ಪ್ರಾಬಬ್ಲಿ ಅದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಂದರೆ ಏನೋ ಒಂದು ರೀಸನ್ ಇರ್ಬೋದಲ್ವಾ? ಅಲ್ಲ, ಈಗ ನಾನು ಹೇಳ್ತೀನಿ ಕೇಳಿ ಮೇಡಮ್. ಈಗ ನಿಮ್ಮ ಹತ್ರ ಒಂದು ಪ್ರಾಜೆಕ್ಟ್ ನಡೀತಿದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನೀವೀಗ ನಮ್ಮನ್ನ ಇಂಟ್ರೂ ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಒಂದು ಪ್ರಾಜೆಕ್ಟ್ ನಾನು ಒಬ್ಬ ಬಂದಿದ್ದೀನಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಪ್ರತಿದಿನ 100 ಜನ ಬರ್ತಾರೆ, ಅದ್ರಲ್ಲಿ ಒಬ್ಬನ ಆಯ್ಕೆ ಮಾಡಬೇಕು ಅಂದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಅದೇ ಒಂದು ಹಿಟ್ಟೇಕ್ ಆಗ್ಬಿಡುತ್ತೆ, ನಿಮ್ಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಯಾರ್ಯಾರಿಗೆ ಏನೇನು ಪ್ರಶ್ನೆ ಕೇಳಬೇಕು ಅನ್ನುವಂಥ ಕನ್ಫ್ಯೂಷನ್ ಆಗ್ಬಿಡುತ್ತೆ ನಿಮಗೆ. ಹೌದು, ನಿಮಗೆ ಒಂದು ವಿಷಯ ಏನಿರುತ್ತೆ ಅಂದ್ರೆ, ನನ್ನ ಸ್ಟುಡಿಯೋ ನಾನು ಉಳಿಸ್ಕೊಳ್ಬೇಕು ಅನ್ನೋದಿರುತ್ತೆ ಹೊರತು ಯಾರನ್ನು ತಪ್ಪು ಆಯ್ಕೆ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಆವಾಗ ನೀವೇನ್ ಮಾಡ್ತೀವಿ, ಇಲ್ಲಿ ಫೇವರ್ ಆಗಿರೋರು ಯಾರು ಇರ್ತಾರೋ ಅಥವಾ ಯಾರೋ ಇನ್ಫ್ಲೂಯೆನ್ಸ್ ಕೊಡ್ತಾರಲ್ಲ, ಅವ್ರನ್ನ ಕರೆದು ಕೂರಿಸ್ಕೊಂಡು ನೀವು ಇಂಟ್ರೂ ಮಾಡ್ಕೊಂಡು ಹೋಗ್ತೀರಾ. ದ ಸೇಮ್ ವೇ ಸರ್ಕಾರದಲ್ಲಿ ಆಗಿರೋದೇನಂತಂದ್ರೆ, ನಾನು ಯಾರ್ಯಾರನ್ನೋ ಹೇಳುವಂತ ಮಾಹಿತಿಗಳನ್ನ, ಈಗ ನನಗೆ ಗೊತ್ತು ಐಡಿಯಾ, ನನ್ನ ಕರೆದು ಅವ್ರು ಕೇಳೋದೇ ಇಲ್ಲ. ನನ್ನ ಹತ್ರ ಈ ಕೂಗಿದೆ ಅನ್ನುವಂಥದ್ದನ್ನ ಹೇಳೋದಕ್ಕೆ ಒಂದು ಮಾರ್ಗನೇ ಇಟ್ಟಿಲ್ಲ. ಈಗ 68% ಅಗ್ರಿಕಲ್ಚರ್ ಲ್ಯಾಂಡ್ ಇದೆ ಅಂತ ಹೇಳಿದೆ ನಾನು, ಅರ್ಥ ಆಯ್ತಾ? ಈ ಸ್ಟೇಟಸ್ ಅವ್ರಿಗೂ ಗೊತ್ತಿದೆ. ಆದರೆ ಯಾವ ಏರಿಯಾದಲ್ಲಿ ಎಷ್ಟೆಷ್ಟು ಮಾಡ್ತಾರೆ ಅನ್ನುವಂಥ ಒಂದು ಆರ್ಗನೋಗ್ರಾಮ್ನೇ ಮಾಡ್ಕೊಂಡಿಲ್ಲ ಇವರು. ಕರ್ನಾಟಕನ ಡಿವಿಷನ್ ಆಗಿ ವಿಂಗಡಣೆ ಮಾಡಿದ್ದಾರೆ. ಆ ಡಿವಿಷನ್ ಪ್ರಕಾರ ಎಲ್ಲೆಲ್ಲಿ ಏನೇನು ಬೆಳೀತಾರೆ, ಯಾವ ಭೂಗೋಳದಲ್ಲಿ ಏನು ಬೆಳೆಯುತ್ತೆ, ಯಾವ ಮಳೆಗೆ ಏನು ಬೆಳಿಬೋದು, ಅಲ್ಲಿರುವಂಥವ್ರನ್ನ ಎಂಪ್ಲಾಯ್ಮೆಂಟ್ ಹೇಗೆ ಕ್ರಿಯೇಟ್ ಮಾಡ್ಬೋದು, ಈ ಥರದ ವಿಚಾರಧಾರೆ ಇಡುವಂಥ ಒಂದು ಸಚಿವ ಸ್ಥಾನನೇ ಇಟ್ಟಿಲ್ಲ ಅವರು, ಒಂದು ಕ್ಯಾಬಿನೆಟೇ ಇಟ್ಟಿಲ್ಲ ಅದಕ್ಕೆ ಅಂತ ಅಂದ್ಬಿಟ್ಟು. ನೀವು ಯಾವ್ದಾದ್ರು ಪಕ್ಷ ಅಂದ್ರೆ ನೀವು ಯಾರಾದರೂ ಪೊಲಿಟಿಷಿಯನ್ಸ್ಗಳನ್ನ ಮೀಟ್ ಮಾಡಿಬಿಟ್ಟು ಈ ಒಂದು ವಿಚಾರವನ್ನ ಪ್ರಸ್ತಾಪನೆ ಮಾಡಿದ್ದೀರಾ ಸರ್? ನಾನು 2017 ಉಪೇಂದ್ರ ಸರ್ನ ಭೇಟಿ ಮಾಡಿ ಅವ್ರನ್ನ ಹೊರತುಪಡಿಸಿ ತುಂಬಾ ಪೊಲಿಟಿಷಿಯನ್ಸ್ ಹತ್ರ ಮಾತಾಡಿದೆ. ಬಟ್ ಅವರ ಹೆಸರು ಹೇಳೋದು ಬೇಡ, ಬಟ್ ಅವರ ವಿವೇಚನೆ ಎಷ್ಟು ತುಂಬಾ ಕೆಳಮಟ್ಟದಲ್ಲಿದೆ ಅಂತ ಹೇಳ್ತು ಅಂತಂದ್ರೆ, ಗುರು ನಾನು ಅವ್ರು ಬರ್ತಾರೆ, ಇದೇ ಭಾಷೆನಲ್ಲಿ ಅವ್ರು ಮಾತಾಡಿದ್ದು, ಜನ ಬರ್ತಾನೆ ಮದುವೆಗೆ ದುಡ್ಡು ಕೊಡು ಅಂತೆಲ್ಲ ಕೊಡ್ತೇನೆ ನಾನು, ಅದು ಮಾಡು ಅಂತ ಹೇಳ್ತಾರೆ, ಅದು ಮಾಡ್ತೀನಿ. ಅವ್ರು ಏನೋ ಫಂಕ್ಷನ್ ಮಾಡ್ತಾರೆ, ಕರೆದ್ಬಿಟ್ಟು ಉತ್ಸವ ಮಾಡಿಸ್ತೀನಿ ಅಷ್ಟೇ, ನೆನೆ ಇದು ಮಾಡಿದ್ರೆ ಸಾಕು ನಾನು ಗೆಲ್ತೀನಿ. ಇದನ್ನೆಲ್ಲ ಯಾಕೆ ಮಾಡ್ಬೇಕು ನಾನು? ಇದ್ರ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡಿಸ್ಕೋಬೇಕು? 70 ವರ್ಷದಿಂದ ಯಾರು ಮಾಡೇ ಇಲ್ಲ.
ನಾನೊಬ್ಬ ಯಾಕೆ ಮಾಡಲಿ. ಸೊ ಈ ಥರ ಇಂಡಿವಿಜುವಲ್ಸ್ ಒಬ್ಬೊಬ್ರು ಈ ಥರ ಮನಸ್ಥಿತಿನಲ್ಲಿ ಇತ್ತು ಅಂದರೆ ಅಂದ್ರೆ ಯಾವ ಹಾದಿನಲ್ಲಿ ನಡೀತಾ ಇದ್ರು ನಾನು ಅದೇ ಹಾದಿನಲ್ಲಿ ನಡೀತೀನಿ ನಾನು ಅವ್ರು ನಡೆದಾಗ ನಡೀತೀನಿ ಅಷ್ಟೇ ನಾನು. ಓಕೆ. ಇವಾಗ ಮತ್ತೊಂದು ವಿಚಾರ ಏನಂದ್ರೆ ಇವಾಗ ನಮ್ಮೆಲ್ರಿಗೂ ಗೊತ್ತು ಅಂದ್ರೆ ಇವಾಗ CM ಅವರು ರಾಜೀನಾಮೆ ನೀಡಿದ್ದಾರೆ. ಇವಾಗ ಪ್ರಸ್ತುತ ನಿನ್ನೆ ಎಲ್ಲ DK ಶಿವಕುಮಾರ್ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಗೆ ಹೋಗಿ ಒಂದಷ್ಟು ಮೀಟಿಂಗ್ಸ್ಗಳೆಲ್ಲ ಆಗಿದೆ. ಇವಾಗ ಪ್ರಸ್ತುತ ನಮ್ಮ ರಾಜಕೀಯದಲ್ಲಿ ನಡೀತಾ ಇರುವಂಥ ಬದಲಾವಣೆ ಯಾರೋ ಮುಂದಿನ CM ಆಗ್ತಾರೆ ಅನ್ನುವಂಥದ್ದು. ಸೊ ಇದ್ರ ಬಗ್ಗೆ ತಮ್ಮ ಒಪಿನಿಯನ್ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಗೆ ಅಂದ್ರೆ ಜೆನ್ಯೂನ್ ಆಗಿ. ಇಲ್ಲ, ನನಗೆ ಅಷ್ಟು ನಾನು ನೋಡಲ್ಲ ಮೇಡಮ್. ನನ್ನ ಉದ್ದೇಶ ಏನಂತಂದ್ರೆ ಎಲ್ಲ ರಾಜಕೀಯ ಪಕ್ಷದವರು ತಾವು ಹಳೆ ಇತಿಹಾಸನ ನೋಡ್ತಾರೆ ಅಥವಾ ಪೊಲಿಟಿಷಿಯನ್ ಹೇಗ್ ಮಾಡಬೇಕು, ನಾನು ರಾಜಕೀಯ ಹೇಗ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಬಟ್ ನಾನು ಒಂದು ಮಾನದಂಡ ಇಟ್ಕೊಂಡಿದ್ದೀನಿ. ನನ್ನ ಉದ್ದೇಶ ರಾಜಕೀಯ ಅಂತಂದ್ರೆ ನನಗೆ ಬೇಕಾಗಿರೋದು ರಾಜಕೀಯ ಬದಲಾವಣೆ ಮಾತ್ರ. ಓಕೆ. ನನಗೆ ಹಳೇದು ಯಾರಾಗ್ತಾರೆ ಏನಾಗ್ತಾರೆ ನನಗೆ ಗೊತ್ತಿಲ್ಲ. ಇನ್ನು 2 ವರ್ಷ ತನಕ ನಾನೇನು ಕೆಲಸ ಮಾಡ್ದೇನೆ ನಾನು ಜನರ ಹತ್ರ ಏನು ಕೇಳೋಕ್ಕಾಗಲ್ಲ. ಅದ್ರ ಬದಲು ನಾನು ಅವ್ರ ಬಗ್ಗೆ ಚಿಂತೆ ಮಾಡಿ ಅವ್ರು ಯಾರಾದರೂ ಆಗಲಿ, ಈಗ ನಾನೇನು ಅದ್ರ ಬಗ್ಗೆ ಚಿಂತೆ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ರಾಜಕಾರಣ ಮಾಡೋದ್ರಿಂದ ಯಾರಾದ್ರೂ ನಮ್ಗೇನು ವ್ಯತ್ಯಾಸನೇ ಆಗಲ್ಲ ಅಂತ